ಆಗಸ್ಟ್ 8 ಶುಕ್ರವಾರದಂದು ವರಲಕ್ಷ್ಮಿ ವ್ರತಕ್ಕೂ ಮೊದಲು ನೀವು ಇವುಗಳನ್ನು ನಿಮ್ಮ ಮನೆಗೆ ತಂದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನಗುವಿನೊಂದಿಗೆ ಕುಳಿತುಕೊಳ್ಳುತ್ತಾಳೆ. ಆಗಸ್ಟ್ 8 ಶುಕ್ರವಾರ, ಹುಣ್ಣಿಮೆಯ ಹಿಂದಿನ ದಿನ ಅಥವಾ ಹುಣ್ಣಿಮೆಯ ಹಿಂದಿನ ದಿನ ಬರುವ ವರಲಕ್ಷ್ಮಿ ವ್ರತದಂದು ಮಹಿಳೆ ಈ 5 ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ತನ್ನ ಮನೆಗೆ ತಂದರೆ ನಿಮ್ಮ ಜನ್ಮವು ಧನ್ಯವಾಗುತ್ತದೆ. ಋಷಿಗಳ ಆಶೀರ್ವಾದಗಳನ್ನು ಸುರಿಸುವಂತಹ ವರಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನೀವು ಖಂಡಿತವಾಗಿಯೂ ಪಡೆಯುತ್ತೀರಿ. ಅಲ್ಲದೆ ಈ ವಿಡಿಯೋವನ್ನು ನೋಡುವ ಮೊದಲು ದಯವಿಟ್ಟು ಓಂ ಶ್ರೀ ವರಲಕ್ಷ್ಮೀ ದೇವಿಯೈ ನಮಃ ಎಂದು ಹೇಳುವ ಒಂದು ಸಣ್ಣ ಕಾಮೆಂಟ್ ಅನ್ನು ಮಾಡಿ. ಶ್ರಾವಣ ಮಾಸದಲ್ಲಿ ಬರುವ ವರಲಕ್ಷ್ಮಿ ವ್ರತವು ಬಹಳ ವಿಶೇಷವಾದದ್ದು. ವರಲಕ್ಷ್ಮಿ ವ್ರತದ ದಿನದಂದು ಪ್ರತಿಯೊಬ್ಬ ಮಹಿಳೆಯೂ ವರಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ. ಅವರು ತಮ್ಮ ಆರ್ಥಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವ್ರತ ಮತ್ತು ಪೂಜೆಗಳನ್ನು ಮಾಡುತ್ತಾರೆ. ಮುತ್ತೈದೆಯರನ್ನು ಕರೆದು ಕಾಣಿಕೆಗಳನ್ನು ಅರ್ಪಿಸುತ್ತಾರೆ. ಆದರೆ ಈ ವರಲಕ್ಷ್ಮಿ ವ್ರತದ ಪೂಜೆಯಲ್ಲಿ ಸೇರಿಸಬೇಕಾದ ಕೆಲವು ವಸ್ತುಗಳನ್ನು ಮನೆಗೆ ತರಬೇಕು. ಲಕ್ಷ್ಮೀ ದೇವಿಗೆ ವರಲಕ್ಷ್ಮಿ ವ್ರತವೆಂದರೆ ತುಂಬಾ ಇಷ್ಟ. ಈ ವಸ್ತುಗಳನ್ನು ವರಲಕ್ಷ್ಮಿ ವ್ರತದ ಪೂಜೆಯಲ್ಲಿ ಇರಿಸುವುದರಿಂದ ಲಕ್ಷ್ಮೀ ದೇವಿಯು ಕರುಣಿಸುತ್ತಾಳೆ. ಅಲ್ಲದೆ ನಿಮ್ಮ ಪೂಜೆಗೆ ಖಂಡಿತವಾಗಿಯೂ ಪೂರ್ಣ ಫಲ ಸಿಗುತ್ತದೆ. ವರಲಕ್ಷ್ಮಿ ವ್ರತವು ಶುಕ್ರವಾರದಂದು ಬರುತ್ತದೆ. ಈ ದಿನ ಬರುವುದು ತುಂಬಾ ಶುಭ ಎಂದು ವಿದ್ವಾಂಸರು ಹೇಳುತ್ತಾರೆ. ಈ ವರಲಕ್ಷ್ಮಿ ವ್ರತದ ದಿನದಂದು ಎಲ್ಲಾ ಮಹಿಳೆಯರು ಬೇಗ ಎಚ್ಚರಗೊಳ್ಳಬೇಕು. ಸೂರ್ಯೋದಯಕ್ಕೆ ಮೊದಲು ಎಚ್ಚರಗೊಳ್ಳುವುದು. ಈ ಉಪವಾಸವನ್ನು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಅಥವಾ ಸಂಜೆ 6:30 ರಿಂದ ರಾತ್ರಿ 10 ಗಂಟೆಯ ನಡುವೆ ಮಾಡಬೇಕು. ಈ ಉಪವಾಸವನ್ನು ಯಾರು ಬೇಕಾದರೂ ಮಾಡಬಹುದು. ಉಪವಾಸವನ್ನು ಆಚರಿಸುವ ಪ್ರತಿಯೊಬ್ಬ ಮಹಿಳೆಯೂ ಸಹ ದೇವಿಯನ್ನು ಭಕ್ತಿಯಿಂದ ಪೂಜಿಸಬೇಕು. ಅಲ್ಲದೆ ಈ ಉಪವಾಸವನ್ನು ಆಚರಿಸಲು ಬಹಳ ಕಡಿಮೆ ನಿಯಮಗಳು ಮತ್ತು ನಿಬಂಧನೆಗಳಿವೆ. ಅಂದರೆ ಮುಕ್ತಾಗುತ್ತಿರುವ ಮಹಿಳೆಯರನ್ನು ಹೊರತುಪಡಿಸಿ ಎಲ್ಲರೂ ಈ ಉಪವಾಸವನ್ನು ಆಚರಿಸಬಹುದು. ಈ ಉಪವಾಸವನ್ನು ಆಚರಿಸುವವರಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಖಂಡಿತವಾಗಿಯೂ ಸಿಗುತ್ತದೆ. ಅಲ್ಲದೆ ನೀವು ಏನು ಬಯಸುತ್ತೀರೋ ಅದು ತಪ್ಪದೆ ಸಿದ್ಧವಾಗುತ್ತದೆ ಮತ್ತು ನಿವಾರಣೆಯಾಗುತ್ತವೆ. ಅಲ್ಲದೆ ನಿಮ್ಮ ಎಲ್ಲಾ ಬಡತನ ದೂರವಾಗುತ್ತದೆ ಮತ್ತು ಅದೃಷ್ಟವು ನಿಮ್ಮನ್ನು ಅರಸುತ್ತದೆ. ಅದೇ ರೀತಿ ವರಲಕ್ಷ್ಮಿ ವ್ರತವನ್ನು ಮಾಡುವ ಪ್ರತಿಯೊಬ್ಬ ಮಹಿಳೆಯೂ ಇಡೀ ದಿನ ಉಪವಾಸ ಮಾಡಿದರೆ ತುಂಬಾ ಒಳ್ಳೆಯದು. ಇದಲ್ಲದೆ ವರಲಕ್ಷ್ಮಿ ವ್ರತದ ದಿನದಂದು 5 ಅಥವಾ 9 ಮಹಿಳೆಯರನ್ನು ನಿಮ್ಮ ಮನೆಗೆ ಆಹ್ವಾನಿಸಿ ಅವರಿಗೆ ತಾಂಬೂಲ ನೀಡುವುದು ತುಂಬಾ ಒಳ್ಳೆಯದು. ಅನೇಕ ಮಹಿಳೆಯರು ಈ ವ್ರತವು ದುಬಾರಿಯಾಗಿದೆ ಮತ್ತು ಈ ವ್ರತವನ್ನು ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತಾರೆ. ಇಲ್ಲದಿದ್ದರೆ ಈ ವ್ರತವನ್ನು ನಿಮ್ಮಲ್ಲಿರುವ ಯಾವುದೇ ವಸ್ತುವನ್ನು ಭಯ ಮತ್ತು ಭಕ್ತಿಯಿಂದ ಬಹಳ ಸರಳ ಮತ್ತು ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡಬಹುದು. ಆದರೆ ನಾವು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡುವ ಮೂಲಕ ಈ ವ್ರತವನ್ನು ತಾಂಬೂಲದಲ್ಲಿಯೂ ಮಾಡಬಹುದು ಮತ್ತು ಯಾರಾದರೂ ಈ ವ್ರತವನ್ನು ಮಾಡಬಹುದು. ಅಂದರೆ 2 ಎಲೆಗಳು, 1 ಅಡಿಕೆ, ಹಳದಿ ಕುಂಕುಮ, ಹೂವುಗಳು, ಬಳೆಗಳು, ಕಡಲೆಕಾಯಿಗಳು ಮತ್ತು ಸಾಧ್ಯವಾದರೆ ರವಿಕೆ ಬಟ್ಟೆ ಇವು ತಾಂಬೂಲದಲ್ಲಿ ಇರಲೇಬೇಕು. ಇವುಗಳ ಜೊತೆಗೆ ಯಾವುದೇ ಸಿಹಿ ತಿಂಡಿ, 2 ಬಾಳೆಹಣ್ಣುಗಳು ಅಥವಾ ನಿಮ್ಮ ಮನೆಯಲ್ಲಿ ತಯಾರಿಸಿದ ತಿಂಡಿ ತಾಂಬೂಲದಲ್ಲಿ ಇಡಬೇಕು. ಮತ್ತು ಈಗ ನಾವು ಹೇಳಿದಂತೆ ಯಾರಾದರೂ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಾಣಿಕೆಗಳನ್ನು ನೀಡಬಹುದು. ಅದೇ ರೀತಿ ಯಾರಾದರೂ ಈ ವರಲಕ್ಷ್ಮಿ ವ್ರತವನ್ನು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಡಬಹುದು. ನಾವು ನಮ್ಮಲ್ಲಿರುವ ಹಣದಿಂದ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದನ್ನು ಮಾಡಬೇಕು. ನೀವು ತುಂಬಾ ಕಷ್ಟಪಟ್ಟು ದುಂದುವೆಚ್ಚ ಮಾಡುವ ಕೆಲಸಗಳನ್ನು ಮಾಡಬೇಕೆಂದು ಭಾವಿಸಬೇಡಿ. ಯಾವುದೇ ಪೂಜೆ, ಯಾವುದೇ ಆಚರಣೆಯನ್ನು ವೈಜ್ಞಾನಿಕವಾಗಿ ಮಾಡಬೇಕು. 1. ಸರಳವಾಗಿ, ಯಾವುದೇ ಆಡಂಬರವಿಲ್ಲದೆ ಅತ್ಯಂತ ಭಕ್ತಿಯಿಂದ ಮತ್ತು ನಿಮ್ಮ ಮನಸ್ಸನ್ನು ದೇವಿಯ ಮೇಲೆ ಕೇಂದ್ರೀಕರಿಸಿ. ಆಗ ಮಾತ್ರ ನೀವು ಮಾಡುವ ಪ್ರಾರ್ಥನೆಗಳು ಮತ್ತು ಪ್ರತಿಜ್ಞೆಗಳು ಫಲ ನೀಡುತ್ತವೆ, ಹೆಚ್ಚಾಗಿರುತ್ತದೆ. ಹೀಗಾಗಿ ವರಲಕ್ಷ್ಮಿ ವ್ರತ ಅಭ್ಯಾಸ ಮಾಡುವುದರಿಂದ ನಿಮ್ಮ ಎಲ್ಲಾ ಬಡತನವೂ ಸಹ ಮಾಯವಾಗುತ್ತದೆ. ಅದೃಷ್ಟವು ನಿಮ್ಮ ದಾರಿಗೆ ಬರುತ್ತದೆ. ವರಲಕ್ಷ್ಮಿ ವ್ರತ ಪೂಜೆ ಮುಗಿಯುವವರೆಗೆ ಏನೂ ತಿನ್ನಬೇಡಿ. ವಿಶೇಷವಾಗಿ ಈ ವರಲಕ್ಷ್ಮಿ ವ್ರತದ ದಿನ ಉಪವಾಸ ಆಚರಿಸಬೇಕು. ಅದರ ಜೊತೆಗೆ ನೀವು ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ ಯಾವುದನ್ನು ತಿನ್ನಬಾರದು. ಅದು ಲಕ್ಷ್ಮೀ ದೇವಿಗೆ ಇಷ್ಟವಾದ ಸಿಹಿತಿಂಡಿಗಳಾಗಲಿ ಅಥವಾ ದೇವಿಗೆ ನೈವೇದ್ಯ ಮಾಡುವುದಾಗಲಿ ಅದನ್ನು ಮಾಡಲು ನಿಮಗೆ ಎಷ್ಟು ತಾಳ್ಮೆ ಇದೆಯೋ ಅದು ಮುಖ್ಯ. ಇದಲ್ಲದೆ ನೀವು 9 ರೀತಿಯ ಆಹಾರವನ್ನು 15 ರೀತಿಯ ಹಿಟ್ಟಿನ ಭಕ್ಷ್ಯಗಳನ್ನು ಮಾಡಬೇಕಾಗಿಲ್ಲ. ನಾವು ನಮ್ಮ ಪೂರ್ಣ ಹೃದಯದಿಂದ ತಾಯಿಗೆ 5 ರೀತಿಯ ಭಕ್ಷ್ಯಗಳನ್ನು ಅಥವಾ 3 ರೀತಿಯ ಭಕ್ಷ್ಯಗಳನ್ನು ತಯಾರಿಸಿದರೆ ಸಾಕು. ಇಲ್ಲಿ ಬಹಳ ಮುಖ್ಯವಾದುದು ನಾವು ತಾಯಿಗೆ ಎಷ್ಟು ಭಕ್ತಿ ನೀಡುತ್ತಿದ್ದೇವೆ ಎಂಬುದು. 3 ಬಗೆಯ ಹಿಟ್ಟಿನ ಖಾದ್ಯಗಳನ್ನು ಮಾಡಲು ಸಾಧ್ಯವಾಗದವರು ಬೆಲ್ಲದ ಪರಮನ್ನ ಅಥವಾ ಅಪಾಯಸ ಮಾಡಿ ದೇವಿಗೆ ನೈವೇದ್ಯವಾಗಿ ಅರ್ಪಿಸಬಹುದು. ಅದೇ ರೀತಿ ನೀವು ಮಾಡುವ ಖಾದ್ಯಗಳಲ್ಲಿ ವಿಶೇಷವಾಗಿ 1
ಕಡಲೆಕಾಯಿ, ಪುಲಿಹೋರ ಮತ್ತು ಬೆಲ್ಲದ ಪರಮನ್ನ, ಈ 3 ವಿಧಗಳು ಸಾಕು. ಈ ರೀತಿಯಾಗಿ ಈ ಪ್ರಸಾದಗಳು ದೇವಿಯ ಪೂಜೆಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ವಿಶೇಷವಾಗಿ ಈ ವರಲಕ್ಷ್ಮಿ ವ್ರತ ಪೂಜೆಯನ್ನು ಮಾಡುವ ಮೊದಲು ಮನೆಯಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಅವುಗಳು: ವರಲಕ್ಷ್ಮಿ ವ್ರತವನ್ನು ಮಾಡುವ ದಿನದಂದು ಒಬ್ಬರು ಬೆಳಿಗ್ಗೆ ಬೇಗನೆ ಎದ್ದೇಳಬೇಕು. ಅಂದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಸೂರ್ಯೋದಯಕ್ಕೆ ಮುಂಚೆಯೇ ಎಚ್ಚರಗೊಂಡು ಮನೆ ಮತ್ತು ವರಾಂಡಾವನ್ನು ಸ್ವಚ್ಛಗೊಳಿಸಿ ವರಾಂಡಾದಲ್ಲಿ ಸುಂದರವಾದ ರಂಗೋಲಿಯನ್ನು ಹಾಕಿ ನಂತರ ಶುದ್ಧ ಸ್ನಾನ ಮಾಡಬೇಕು. ಸ್ನಾನದ ನೀರಿನಲ್ಲಿ ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪಿನ ಪುಡಿಯನ್ನು ಹಾಕಿ ಸ್ನಾನ ಮಾಡುವುದು ತುಂಬಾ ಒಳ್ಳೆಯದು. ಲಕ್ಷ್ಮೀ ದೇವಿಗೆ ರಂಗೋಲಿಗಳು ತುಂಬಾ ಇಷ್ಟ. ಹಾಗಾಗಿ ಬಾಗಿಲಿನ 2 ಬದಿಗಳಲ್ಲಿ 8 ಎಲೆಗಳ ಕಮಲದ ರಂಗೋಲಿಯನ್ನು ಇಡಲು ಮರೆಯದಿರಿ. ಹಾಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಸಿಗುತ್ತದೆ. ಅಲ್ಲದೆ ಲಕ್ಷ್ಮೀ ದೇವಿಗೆ ಕಮಲದ ಬೀಜಗಳೆಂದರೆ ತುಂಬಾ ಇಷ್ಟ. ಉಪವಾಸದ ದಿನದಂದು 8 ಅಥವಾ 11 ಕಮಲದ ಬೀಜಗಳನ್ನು ತಂದು ನೀವು ಮಾಡುವ ಪೂಜೆಯಲ್ಲಿ ಇರಿಸಿ. ಅಲ್ಲದೆ ಉಪವಾಸದ ದಿನದಂದು ಹಸಿರು, ಕೆಂಪು ಅಥವಾ ಹಳದಿ ಬಣ್ಣದ ಸ್ವಚ್ಛವಾದ ಒಗೆದ ಬಟ್ಟೆಗಳನ್ನು ಮಾತ್ರ ಧರಿಸಿ. ಹರಿದ ಬಟ್ಟೆಗಳನ್ನು ಧರಿಸಬೇಡಿ. ಇಂತಹ ಬಟ್ಟೆಗಳನ್ನು ಧರಿಸುವಾಗ ನೀವು 1 ಹಿಡಿ ಬಳೆಗಳನ್ನು ಧರಿಸಬೇಕು. ಲಕ್ಷ್ಮೀ ದೇವಿಗೆ ಈ ಬಳೆಗಳು ತುಂಬಾ ಇಷ್ಟ. ಮಹಿಳೆಯರಿಗೆ ಬಳೆಗಳು ತುಂಬಾ ಅಲಂಕಾರಿಕ ವಸ್ತುವಾಗಿ ಕಾಣುತ್ತವೆ. ಅವಳು ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆದಂತೆ ಅವಳ ಮುಖವು ಲಕ್ಷ್ಮಿಯ ಮೋಡಿನಿಂದ ಅಲಂಕರಿಸಲ್ಪಟ್ಟಿದೆ. ಆದ್ದರಿಂದ ಬಳೆಗಳನ್ನು ಧರಿಸುವುದು ಅತ್ಯಗತ್ಯ. ಈಗ ಲಕ್ಷ್ಮೀ ದೇವಿಯ ನೆಚ್ಚಿನ ವಸ್ತುಗಳಲ್ಲಿ ಅತ್ಯಂತ ಪ್ರಿಯವಾದ ವಸ್ತು ಕಮಲದ ಬೀಜಗಳು ಅಥವಾ ಕಮಲದ ಹೂವುಗಳು. ಈ ಕಮಲದ ಬೀಜಗಳು 2 ವಿಧಗಳಾಗಿವೆ. ಒಂದು ಬಿಳಿ ಮತ್ತು ಇನ್ನೊಂದು ಕಪ್ಪು ಬಣ್ಣದ್ದಾಗಿದೆ. ಇವು ಪೂಜಾ ಅಂಗಡಿಯಲ್ಲಿ ಎಲ್ಲಿ ಬೇಕಾದರೂ ಸಿಗುತ್ತವೆ. ನೀವು 2ರಲ್ಲಿ ಯಾವುದಾದರೂ 1ರ 8 ಕಮಲದ ಬೀಜಗಳನ್ನು ತಂದು ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಅರ್ಪಿಸಬೇಕು. ಅಲ್ಲದೆ ನೀವು ಯಾವುದಾದರೂ ಕಂಡುಕೊಂಡರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಕಮಲದ ಹೂವುಗಳನ್ನು ಅಥವಾ ಕಮಲದ ಬೀಜಗಳನ್ನು ದೇವಿಗೆ ಅರ್ಪಿಸಬೇಕು. ತಾವರೆ ಹೂವುಗಳಿಂದ ಪೂಜಿಸುವವರಿಗೆ ದೇವಿ ಅಮ್ಮ ತುಂಬಾ ಇಷ್ಟ. ನಿಮ್ಮ ಬಳಿ ಕಮಲದ ಹೂವು ಇದ್ದರೆ ಅದನ್ನು ಖಂಡಿತವಾಗಿಯೂ ಅಮ್ಮ ದೇವಿಗೆ ಅರ್ಪಿಸಿ. ಅದೇ ರೀತಿ ಗುಲಾಬಿ ಹೂವುಗಳು ಅಥವಾ ಮ್ಯಾಂಡರಿನ್ ಹೂವುಗಳಂತಹ ಕೆಂಪು ಹೂವುಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಬಹುದು. ಈ ಶ್ರಾವಣ ಶುಕ್ರವಾರದ ಹಿಂದಿನ ದಿನ ಅಂದರೆ ಗುರುವಾರ ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಶ್ರಾವಣ ಶುಕ್ರವಾರದಂದು ಪೂಜೆ ಮುಗಿದ ನಂತರ ಮನೆಯಲ್ಲಿ ಧೂಪ ಹಾಕುವುದು ಕಡ್ಡಾಯವಾಗಿದೆ. ಈ ರೀತಿ ಧೂಪ ಹಾಕುವುದರಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಅಲ್ಲದೆ ಮನೆಯಲ್ಲಿರುವ ಯಾವುದೇ ಕೆಟ್ಟ ವಾಸನೆಯನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಸುವಾಸನೆಯ ಸುಗಂಧ ಹರಡುತ್ತದೆ. ಅಷ್ಟೇ ಅಲ್ಲ, ಲಕ್ಷ್ಮೀ ದೇವಿಯ ಆಶೀರ್ವಾದವೂ ಸಿಗುತ್ತದೆ. ಯಾರು ತಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುತ್ತಾರೆ ಮತ್ತು ಈ ಆಚರಣೆಯನ್ನು ಸರಿಯಾದ ಆಚರಣೆಯೊಂದಿಗೆ ಮಾಡುತ್ತಾರೆಯೋ ಲಕ್ಷ್ಮೀ ದೇವಿಯು ಆ ಮನೆಗೆ ಪ್ರವೇಶಿಸುತ್ತಾಳೆ. ಹೀಗೆ ಲಕ್ಷ್ಮೀ ದೇವಿಯ ಆಶೀರ್ವಾದದ ಜೊತೆಗೆ ನಿಮ್ಮ ಆಸೆಗಳು ಖಂಡಿತವಾಗಿಯೂ ಈಡೇರುತ್ತವೆ. ಆದ್ದರಿಂದ ದೇವಿಯು ನಿಮ್ಮ ಮನೆಗೆ ಬರಬೇಕು, ಅಂದರೆ ಧೂಪವನ್ನು ಸುಡಬೇಕು ಎಂಬುದನ್ನು ಎಲ್ಲರೂ ಮರೆಯಬಾರದು. ನಿಮ್ಮ ಮನೆ ತುಂಬಾ ಸ್ವಚ್ಛ ಮತ್ತು ಪರಿಮಳಯುಕ್ತವಾಗಿದ್ದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬೇಗನೆ ಪ್ರವೇಶಿಸುತ್ತಾಳೆ. ಕಮಲದ ಬೀಜಗಳ ಜೊತೆಗೆ ಲಕ್ಷ್ಮೀ ಚಿಪ್ಪುಗಳು ಮತ್ತು ಗೋಮತಿ ಚಕ್ರಗಳು ಸಹ ಇರುತ್ತವೆ. ಶ್ರಾವಣ ಮಾಸದ ಶುಕ್ರವಾರದಂದು ಅಂದರೆ ಆಗಸ್ಟ್ 8ರಂದು ವರಲಕ್ಷ್ಮಿ ವ್ರತದ ಮೊದಲು ನಾವು ಇವುಗಳನ್ನು ಮನೆಗೆ ತರುತ್ತೇವೆ. ಇವೆಲ್ಲವನ್ನೂ ಮನೆಯಲ್ಲಿ ಜೋಡಿಸಿ ಪೂಜಾ ಕೋಣೆಯಲ್ಲಿ ಇಡಬೇಕು. ದೇವಿಯನ್ನು ಪೂಜಿಸುವಾಗ ಇವುಗಳನ್ನು ಲಕ್ಷ್ಮೀ ದೇವಿಯ ಚಿತ್ರದ ಮುಂದೆಯೂ ಇಡಬೇಕು. ಅಲ್ಲದೆ ಸಣ್ಣ ಬಳೆಗಳು, ಸೊಂಡಿಲುಗಳನ್ನು ಮೇಲಕ್ಕೆತ್ತಿದ 2 ಆನೆಯ ಪ್ರತಿಮೆಗಳು ಇರಬೇಕು. ಅಥವಾ ಹಾಲು ಕರೆಯುವ ಹಸುಗಳ ಪ್ರತಿಮೆಗಳಿವೆಯೇ? ನೀವು ಅಂತಹ ಹಸುಗಳ ಪ್ರತಿಮೆಗಳನ್ನು ತಂದು ಲಕ್ಷ್ಮೀ ದೇವಿಯ ಫೋಟೋದ 2 ಬದಿಗಳಲ್ಲಿ ಇಡಬೇಕು. ಅದು 2 ಆನೆಯ ಪ್ರತಿಮೆಗಳಾಗಿದ್ದರೂ ಅಥವಾ ಹಾಲು ಕರೆಯುವ ಹಸುಗಳ ಪ್ರತಿಮೆಗಳಾಗಿದ್ದರೂ ಪರವಾಗಿಲ್ಲ. ಈ ವಸ್ತುಗಳನ್ನು ಈ ರೀತಿ ಇಡುವುದರಿಂದ ಲಕ್ಷ್ಮೀ ದೇವಿಯು ಖಂಡಿತವಾಗಿಯೂ ಅವಳ ಆಶೀರ್ವಾದವನ್ನು ಪಡೆಯುತ್ತಾಳೆ ಎಂದು ವೈದಿಕ ವಿದ್ವಾಂಸರು ಹೇಳುತ್ತಾರೆ. ಅದೇ ರೀತಿ ಲಕ್ಷ್ಮೀ ದೇವಿಗೆ ಪಚ್ಚೆ ಕರ್ಪೂರ ತುಂಬಾ ಇಷ್ಟ. ಈ ಪಚ್ಚೆ ಕರ್ಪೂರವು ಉತ್ತಮ ಪರಿಮಳವನ್ನು ಹೊಂದಿರುತ್ತದೆ. ಈ ಪಚ್ಚೆ ಕರ್ಪೂರವನ್ನು ಪುಡಿ ಮಾಡಿ ನೀವು ಬೆಳಗಿದ ದೀಪದಲ್ಲಿ ಇರಿಸಿ. ಅಲ್ಲದೆ ನೀವು ಹಸಿರು ಏಲಕ್ಕಿಯನ್ನು ಪುಡಿಮಾಡಿ ಈ ಪುಡಿಯನ್ನು ನಿಮ್ಮ ಮನೆಯ ಈಶಾನ್ಯ ಅಥವಾ ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ನಿಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ. ಅಲ್ಲದೆ ಮನೆಯಲ್ಲಿರುವ ಎಲ್ಲಾ ಕೆಟ್ಟ ವಸ್ತುಗಳು ದೂರವಾಗುತ್ತವೆ ಮತ್ತು ಇಡೀ ಮನೆ ಕರ್ಪೂರದಂತೆ ವಾಸನೆ ಬರುತ್ತದೆ. ಅದೇ ರೀತಿ ಅತ್ಯಂತ ಪ್ರಿಯವಾದ ಒಂದು ಕಲ್ಲು ಉಪ್ಪು ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟವಾಗುವ ವಸ್ತುಗಳಲ್ಲಿ ಒಂದಾಗಿದೆ.
ವರಲಕ್ಷ್ಮಿ ವ್ರತದ ದಿನದಂದು ಅಂದರೆ ಆಗಸ್ಟ್ 8ರಂದು ಬೆಳಿಗ್ಗೆ 7 ಗಂಟೆಯ ಮೊದಲು ಒಂದು ಸಣ್ಣ ಪ್ಯಾಕೆಟ್ ಕಲ್ಲು ಉಪ್ಪನ್ನು ಖರೀದಿಸಿ ಮನೆಗೆ ತನ್ನಿ. ಅಲ್ಲದೆ ವರಲಕ್ಷ್ಮಿ ವ್ರತದ ಸಂಜೆ ಈ ಕಲ್ಲು ಉಪ್ಪನ್ನು ಮಣ್ಣಿನ ಅಥವಾ ಗಾಜಿನ ಪಾತ್ರೆಯಲ್ಲಿ ಸುರಿಯಿರಿ ಮತ್ತು ಪಾತ್ರೆಯನ್ನು ಮನೆಯ ಉತ್ತರ ದಿಕ್ಕಿನಲ್ಲಿ ಇರಿಸಿ. ಈ ರೀತಿ ಇಡುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ. ನೀವು ಖಂಡಿತವಾಗಿಯೂ ಆಶೀರ್ವಾದ ಪಡೆಯುತ್ತೀರಿ. ನಾವು ಹೇಳಿದಂತೆ ಮಾಡುವವರು ಅಂದರೆ ಆಗಸ್ಟ್ 8ರ ಶುಕ್ರವಾರದಂದು ವರಲಕ್ಷ್ಮಿ ವ್ರತದ ಮೊದಲು ನಾವು ಹೇಳಿದ ಯಾವುದೇ ವಸ್ತುವನ್ನು ತಮ್ಮ ಮನೆಗೆ ತರುವವರು ಅದೃಷ್ಟವನ್ನು ಪಡೆಯುತ್ತಾರೆ. ಅಲ್ಲದೆ ವರಲಕ್ಷ್ಮಿ ವ್ರತ ಪೂಜೆಯ ದಿನದಂದು ನೀವು ಶ್ರೀಫಲವನ್ನು ಅಂದರೆ ಶ್ರೀಲಕ್ಷ್ಮಿಯ ಫಲವನ್ನು ಮನೆಗೆ ತಂದು ಅದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಪೂಜಿಸಿ ಆ ಬಂಡಲ್ ಅನ್ನು ನಿಮ್ಮ ಬಿರುವಿನಲ್ಲಿ ಮರೆ ಮಾಡಬೇಕು. ಹೀಗೆ ಮಾಡಿದರೆ ನಿಮಗೆ ಸಂತೋಷ, ಸಂಪತ್ತು ಮತ್ತು ಸಮೃದ್ಧಿ ಸಿಗುತ್ತದೆ. ಅಲ್ಲದೆ ನಿಮಗೆ 4 ದಿಕ್ಕುಗಳಿಂದಲೂ ಹಣ ಸಿಗುತ್ತದೆ. ಶ್ರೀ ಲಕ್ಷ್ಮೀ ಕವಡೆಗಳು ಕರಾವಳಿ ಪ್ರದೇಶಗಳಲ್ಲಿ ಮಾತ್ರ ಕಂಡುಬರುತ್ತವೆ. ಇವು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದವು. ನಾವು ಶ್ರೀ ಲಕ್ಷ್ಮೀ ಕವಡೆಗಳನ್ನು ಸಂಗ್ರಹಿಸಿ ಮನೆಯಲ್ಲಿ ಇಟ್ಟರೆ ಲಕ್ಷ್ಮೀ ದೇವಿಯು ನಮ್ಮ ಮನೆಯಲ್ಲಿದ್ದಂತೆ. ಶ್ರೀ ಮಹಾಲಕ್ಷ್ಮಿ ಸಾಗರದಲ್ಲಿ ಜನಿಸಿದಳು ಮತ್ತು ಶ್ರೀ ಲಕ್ಷ್ಮೀ ಕವಡೆಗಳು ಸಹ ಸಾಗರದಲ್ಲಿ ಮೊಳಕೆಯೊಡೆಯುತ್ತವೆ. ಲಕ್ಷ್ಮೀ ದೇವಿಗೂ ಶ್ರೀ ಲಕ್ಷ್ಮಿಯ ಫಲಗಳಿಗೂ ಅವಿನಾಭಾವ ಸಂಬಂಧವಿದೆ. ಇವುಗಳನ್ನು ಪೂಜಾ ಮಂದಿರದಲ್ಲಿ ಇಟ್ಟರೆ ಎಲ್ಲಾ ಶುಭ ವಸ್ತುಗಳು ನಿಮಗೆ ದೊರೆಯುತ್ತವೆ. ನಿಮಗೆ ಸಂಪತ್ತಿಗೆ ಯಾವುದೇ ಕೊರತೆ ಇರುವುದಿಲ್ಲ. ಶ್ರೀ ಲಕ್ಷ್ಮಿಯ ಫಲವು ತಾಂತ್ರಿಕ ಶಕ್ತಿಗಳಲ್ಲಿ ಅತ್ಯಂತ ಮಹಿಮೆಯುಳ್ಳದ್ದಾಗಿದೆ. ಶ್ರೀ ಲಕ್ಷ್ಮಿಯ ಫಲ ಯಾರಿಗಾದರೂ ಇದ್ದರೆ ಅವರಿಗೆ ಲಕ್ಷ್ಮಿಯೂ ಬರುತ್ತಾಳೆ ಎಂದು ವೇದ ವಿದ್ವಾಂಸರು ಹೇಳುತ್ತಾರೆ. ಅದೇ ರೀತಿ ಈ ಶ್ರೀ ಲಕ್ಷ್ಮಿಯ ಫಲ ನಿಮ್ಮಲ್ಲಿದ್ದರೆ ಎಲ್ಲಾ ಆರ್ಥಿಕ ತೊಂದರೆಗಳು ಮತ್ತು ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ನೀವು ಅದೃಷ್ಟಶಾಲಿಯಾಗುತ್ತೀರಿ. ಈಗ ನೀವು ಮಾಡುವ ಯಾವುದೇ ಆಸೆ ಈಡೇರುತ್ತದೆ. ಇದಲ್ಲದೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನೀವು ಸಮಾಜದಲ್ಲಿ ಖ್ಯಾತಿ ಮತ್ತು ಪ್ರತಿಷ್ಠೆಯನ್ನು ಗಳಿಸುವಿರಿ. ಅಲ್ಲದೆ ಮನೆಯಲ್ಲಿ ಗಂಡ ಮತ್ತು ಹೆಂಡತಿಯ ನಡುವಿನ ಯಾವುದೇ ಜಗಳಗಳು ಅಥವಾ ಇತರ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಪರಸ್ಪರತೆ ಹೆಚ್ಚಾಗುತ್ತದೆ ಮತ್ತು ಶಾಂತಿಯುತ ವಾತಾವರಣ ನೆಲೆಸುತ್ತದೆ. ಬಡತನದ ದೇವತೆ ಮನೆಯಿಂದ ಹೊರಡುತ್ತಾಳೆ. ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಕಾರಣವಾದ ಬಡತನದ ದೇವತೆ ಮನೆಯಿಂದ ಹೊರಡುವ ಕ್ಷಣ ಇಡೀ ಮನೆ ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ. ನೀವು ದುಷ್ಟಕಣ್ಣು, ದುಷ್ಟಧ್ವನಿ ಮತ್ತು ಕೆಟ್ಟ ಪ್ರಭಾವಗಳಿಂದಲೂ ಮುಕ್ತರಾಗುತ್ತೀರಿ. ಈ ದುಷ್ಟ ಕಣ್ಣಿನ ದೋಷಗಳಿಂದ ಮುಕ್ತರಾದ ನಂತರ ನಿಮಗೆ ಅದೃಷ್ಟ ಬರುತ್ತದೆ. ಬಡವರಲ್ಲಿ ಬಡವರು ಸಹ ಶ್ರೀಮಂತರಾಗುತ್ತಾರೆ. ಶ್ರಾವಣ ಮಾಸದಲ್ಲಿ ಬರುವ ವರಲಕ್ಷ್ಮಿ ವ್ರತವು ಬಹಳ ಮಹತ್ವದ್ದಾಗಿದೆ. ಇಂತಹ ಪವಿತ್ರ ಮಾಸದಲ್ಲಿ ಈ ವರಲಕ್ಷ್ಮಿ ವ್ರತದ ಶುಕ್ರವಾರದಂದು ಮಾಡುವ ಪೂಜೆಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ಹಾಗೆ ನಿಮ್ಮ ಆಸೆಗಳು ಸಹ ಈಡೇರುತ್ತವೆ. ಬಡವರಲ್ಲಿ ಬಡವರು ಸಹ ಶ್ರೀಮಂತರಾಗುತ್ತಾರೆ. ಆದ್ದರಿಂದ ಈ ವರಲಕ್ಷ್ಮಿ ವ್ರತವನ್ನು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಭಯ, ಭಕ್ತಿ ಮತ್ತು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಸಮರ್ಥರಾದವರು ನೀವು ಹೇಗೆ ಪೂಜೆ ಮಾಡಿದರೂ ನಿಮಗೆ ಖಂಡಿತವಾಗಿಯೂ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ವರಲಕ್ಷ್ಮಿ ವ್ರತದ ದಿನದಂದು ಒಬ್ಬರು ದೇವಿಯನ್ನು ಹೇಗೆ ಪೂಜಿಸಿದರೂ ಭಯ ಮತ್ತು ಭಕ್ತಿಯಿಂದ ಪೂಜಿಸಬೇಕು. ನಾವು ವ್ರತಕ್ಕೆ ಎಷ್ಟು ಹಣವನ್ನು ಖರ್ಚು ಮಾಡುತ್ತೇವೆ ಅಥವಾ ದೇವಿಯನ್ನು ಎಷ್ಟು ಆಡಂಬರದಿಂದ ಪೂಜಿಸುತ್ತೇವೆ ಎಂಬುದು ಮುಖ್ಯವಲ್ಲ. ನಮಗೆ ಎಷ್ಟು ಭಕ್ತಿ ಇದೆ ಮತ್ತು ನಾವು ಯಾವುದೇ ಸಾಧನವನ್ನು ಬಳಸಿಕೊಂಡು ದೇವಿಯನ್ನು ಹೇಗೆ ಪೂಜಿಸುತ್ತೇವೆ ಎಂಬುದು ಬಹಳ ಮುಖ್ಯ. ಆದ್ದರಿಂದ ವರಲಕ್ಷ್ಮಿ ವ್ರತದ ದಿನದಂದು ಅಥವಾ ವರಲಕ್ಷ್ಮಿ ವ್ರತದ ಮೊದಲು ನಾವು ಹೇಳಿದ ವಸ್ತುಗಳನ್ನು ತಂದು ಲಕ್ಷ್ಮೀ ದೇವಿಯ ಫೋಟೋದ ಮುಂದೆ ಇರಿಸಿ ಪೂಜಿಸಿ. ಅದೇ ರೀತಿ ವರಲಕ್ಷ್ಮಿ ವ್ರತದ ಈ ದಿನದಂದು ಮಹಿಳೆಯರು ಸೀರೆಯನ್ನು ಉಡಬೇಕು, ಪಾದಗಳಿಗೆ ಅರಿಶಿನವನ್ನು ಹಚ್ಚಿಕೊಳ್ಳಬೇಕು, ಕೈಗಳಿಗೆ ಸುಂದರವಾದ ಬಳೆಗಳನ್ನು ಧರಿಸಬೇಕು, ಮಣಿಕಟ್ಟಿಗೆ ಕುಂಕುಮವನ್ನು ಹಾಕಿಕೊಳ್ಳಬೇಕು, ಹಣೆಯ ಮೇಲೆ ಚುಕ್ಕೆ ಕಟ್ಟಬೇಕು ಮತ್ತು ಹೂವುಗಳನ್ನು ಇಟ್ಟುಕೊಳ್ಳಬೇಕು. ಇದನ್ನು ಮಾಡುವುದರಿಂದ ನೀವು ಖಂಡಿತವಾಗಿಯೂ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುತ್ತೀರಿ. ನೀವು ಶ್ರೀಮಂತರಾಗುತ್ತೀರಿ. ನೀವು ನಿಮ್ಮ ಬಡತನದಿಂದ ಮುಕ್ತರಾಗುತ್ತೀರಿ, ಕಷ್ಟಗಳಿಂದ ಮುಕ್ತರಾಗುತ್ತೀರಿ ಮತ್ತು ಆರೋಗ್ಯವಾಗಿರುತ್ತೀರಿ. ನಾವು ಹೇಳಿದಂತೆ ವರಲಕ್ಷ್ಮಿ ವ್ರತದ ಸಮಯದಲ್ಲಿ ಕಲ್ಲುಗಳು, ಸಣ್ಣ ಬಳೆಗಳು, ಕಮಲದ ಬೀಜಗಳು, ಶ್ರೀ ಲಕ್ಷ್ಮೀ ಕವಡೆ, ಲಕ್ಷ್ಮೀ ಚಿಪ್ಪುಗಳು ಮತ್ತು ಗೋಮತಿ ಚಕ್ರಗಳನ್ನು ಮನೆಗೆ ತರಬೇಕು. ಅಲ್ಲದೆ ಪಚ್ಚೆ ಕರ್ಪೂರ, ಆನೆಯ ಪ್ರತಿಮೆಗಳು ಅಥವಾ ಹಸು ಮತ್ತು ಕರುವಿನ ಪ್ರತಿಮೆಗಳನ್ನು ತರಬೇಕು. ಲಕ್ಷ್ಮೀ ದೇವಿಯ ನಕ್ಷೆಯ ಎರಡೂ ಬದಿಗಳಲ್ಲಿ ಆನೆಯ ಪ್ರತಿಮೆಗಳನ್ನು ಇಟ್ಟು ಪೂಜಿಸಬೇಕು. ಹೀಗೆ ಮಾಡುವುದರಿಂದ ಲಕ್ಷ್ಮಿ ತುಂಬಾ ಸಂತೋಷಪಡುತ್ತಾಳೆ. ಕಲಶವನ್ನು ಸಹ ನಿಮ್ಮ ಇಚ್ಛೆಯಂತೆ ತಾಮ್ರ ಅಥವಾ ಬೆಳ್ಳಿಯ ಬಟ್ಟಲಿನಿಂದ ತುಂಬಾ ಸರಳ ರೀತಿಯಲ್ಲಿ ಇರಿಸಿ ಪೂಜಿಸಬೇಕು.
ಹಾಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ. ನೀವು ಯಾವುದೇ ಪೂಜೆ ಮಾಡಿದರೂ ಅದನ್ನು ಆಡಂಬರವಿಲ್ಲದೆ ಶಾಂತವಾಗಿ ಮನಸ್ಸಿನ ಶಾಂತಿ, ಭಕ್ತಿ ಮತ್ತು ಶುದ್ಧ ಮನಸ್ಸಿನಿಂದ ಮಾಡಿ. ಆಗ ಮಾತ್ರ ನೀವು ಮಾಡುವ ಪೂಜೆ ಪರಿಪೂರ್ಣ ಫಲಿತಾಂಶಗಳನ್ನು ನೀಡುತ್ತದೆ. ಈ ಅತ್ಯಂತ ಶಕ್ತಿಶಾಲಿ ಶ್ರಾವಣ ಮಾಸದಲ್ಲಿ ಶುಕ್ರವಾರ 8ನೇ ತಾರೀಕಿನಂದು ವರಲಕ್ಷ್ಮಿ ವ್ರತಕ್ಕೆ ಮೊದಲು ನಾವು ಹೇಳಿದ ವಸ್ತುಗಳನ್ನು ನಿಮ್ಮ ಮನೆಗೆ ತಂದರೆ ಲಕ್ಷ್ಮೀ ದೇವಿಯು ನಿಮಗೆ ಆಶೀರ್ವಾದ ಮತ್ತು ಸಮೃದ್ಧಿಯನ್ನು ದಯಪಾಲಿಸುತ್ತಾಳೆ. ನಿಮ್ಮ ಮನೆಯೂ ಸಹ ಸಮೃದ್ಧಿ ಮತ್ತು ಸಂತೋಷದಿಂದ ಬದುಕುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.